ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಬಳಸುವಂತಹ ಬತ್ತಿಗಳನ್ನ ಹೇಗೆ ಮಾಡ್ಕೊಬೋದು, ಅದರಲ್ಲೂ ಸಹ ನಾನು ತೋರಿಸುವಂಥ ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ನಿಮಿಷಗಳಲ್ಲಿ ಎಷ್ಟೇ ಬತ್ತಿ ಇದ್ರೂ ಸಹ ತುಂಬ ಬೇಗ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ನಾನು 1-2 ಸ್ಪೂನ್ ಆಗುವಷ್ಟು ಹಾಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು 2 ಗಂಧದ ಕಡ್ಡಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಎಷ್ಟು ಬತ್ತಿಗಳನ್ನ ಮಾಡ್ತೀರಾ ಅಷ್ಟು ಹತ್ತಿ ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನಾನು ಈ ಗಂಧದ ಕಡ್ಡಿ ಇರುತ್ತಲ್ಲ, ಅದರ ಒಳಗಡೆ ಮೇಲೆ ಏನದು ಆ ಬತ್ತಿ ಎಲ್ಲ ಇರುತ್ತೆ ಅದನ್ನು ಬಿಡಿಸ್ಕೊಂಡ್ಬಿಡಬೇಕು. ಈ ರೀತಿಯಾಗಿ ಕಡ್ಡಿನ ನೀಟಾಗಿ ಬಿಡಿಸಿಟ್ಕೊಂಡ್ರೆ ಆಯಿತು. ಒಂದು ಗಂಧದ ಕಡ್ಡಿನ ಮಾತ್ರ ಬಳಸ್ಕೊಂಡಿದ್ದೀನಿ. ನಂತರ ಈ ಹತ್ತಿಗಳನ್ನ ನಾನು ತೋರಿಸೋ ರೀತಿಯಾಗಿ ಮೊದಲು ಎಲ್ಲನೂ ಒಂದೇ ಸಮ ಬರೋ ರೀತಿಯಾಗಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಡಬೇಕು. ಆಗ ನಮಗೇನಾಗುತ್ತೆ ಅಂದರೆ ಬತ್ತಿಗಳನ್ನ ಮಾಡಿದಾಗ ಎಲ್ಲ ಒಂದೇ ಸಮನಾಗಿ ಬರುತ್ತೆ. ಇಲ್ಲ ಅಂತಂದರೆ ಒಂದು ಉದ್ದ ಅಥವಾ ಒಂದು ಚಿಕ್ಕದು ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಈ ರೀತಿಯಾಗಿ ಮಾಡಿಕೊಂಡು ನೋಡಿ, ಆ ಗಂಧದ ಕಡ್ಡಿನ ಬಿಡಿಸಿಟ್ಟಿದ್ವಲ್ಲ ಅದನ್ನು ಆ ಬತ್ತಿ ಒಳಗಡೆ ಇಟ್ಟು ಈ ರೀತಿ ನಿಧಾನವಾಗಿ ಉಜ್ಜಬೇಕು. ಕಡ್ಡಿ ಬತ್ತಿಗಿಂತ ಮೇಲಿರಬಾರ್ದು, ಕ್ಲೀನಾಗಿ ಕಡ್ಡಿನ ಇಟ್ಕೋಬೇಕು. ಆಗ ನಮಗೆ ತೆಗೆಯೋದಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಉಜ್ಜಿದ ಮೇಲೆ ನಿಧಾನವಾಗಿ ತೆಗೆದ್ರೆ ನಮಗೆ ತುಂಬ ಬೇಗ ಬತ್ತಿಗಳು ರೆಡಿ ಆಗುತ್ತೆ. ಮೊದಲನೇ ಸಲ 1-2 ಮಾಡಬೇಕಾದ್ರೆ ನಿಮಗೆ ಕಷ್ಟ ಅಂತ ಅನಿಸುತ್ತೆ. ಮಾಡ್ತಾ ಮಾಡ್ತಾ ಇನ್ನೂ ಫಾಸ್ಟಾಗಿ ತುಂಬ ಬೇಗ ರೆಡಿ ಆಗಿಬಿಡುತ್ತೆ ಬತ್ತಿಗಳು. ಜೊತೆಗೆ ಎಲ್ಲ ಒಂದೇ ಸಮನಾಗಿ ಬರೋದ್ರಿಂದ ನೋಡೋಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಬತ್ತಿ ಮಾಡಿಕೊಂಡ್ರೆ ಆಯಿತು. ಇದಕ್ಕಿಂತ ಜಾಸ್ತಿ ಉದ್ದ ಬೇಕಿದ್ರೂ ಸಹ ನೀವು ಬತ್ತಿಗಳನ್ನ ರೆಡಿ ಮಾಡ್ಕೊಬೋದು. ನಾನಿಲ್ಲಿ ನಮ್ಮನೆಗೆ ಎಷ್ಟು ಬೇಕಾಗುತ್ತೆ ಆ ಅಳತೆ ನೋಡಿಕೊಂಡು ನಾನು ಬತ್ತಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇನ್ನೊಂದು ರೀತಿಯಾಗಿ ತುಪ್ಪದ ಬತ್ತಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ತುಪ್ಪದ ಬತ್ತಿ ಮಾಡೋದಕ್ಕೆ ಸ್ವಲ್ಪ ಈ ರೀತಿ ಹತ್ತಿಗಳನ್ನ ತಗೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೋಬೇಕು. ಆಮೇಲೆ ಹತ್ತಿನ ತಗೊಂಡು ನಾನು ತೋರಿಸೋ ರೀತಿಯಾಗಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡಿಕೊಂಡು ನಾವು ಹತ್ತಿ ಉಂಡೆ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರ ಒಳಗಡೆಗೆ ಇಟ್ಟು ನಾನು ತೋರಿಸೋ ರೀತಿಲಿ ಮೇಲೆ ಸ್ವಲ್ಪ ಚೂಪಾಗಿ ಬರಬೇಕು. ಆ ರೀತಿಯಾಗಿ ಮಾಡಿ ಹಾಲಲ್ಲಿ ಅದ್ದಿ ಈ ರೀತಿ ತಿರುಗಿಸಿದ್ರೆ ಆಯಿತು, ತುಪ್ಪದ ಬತ್ತಿ ನಮಗೆ ರೆಡಿ ಆಗೋಗುತ್ತೆ. ಹಾಲಲ್ಲಿ ಸ್ವಲ್ಪ ಈ ರೀತಿ ಡಿಪ್ ಮಾಡಿ ನಾವು ತುಪ್ಪದ ಬತ್ತಿನ ರೆಡಿ ಮಾಡ್ಕೊಳ್ಳೋದ್ರಿಂದ ತುಪ್ಪದ ಬತ್ತಿ ಮೇಲ್ಗಡೆ ಮೂತಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಸ್ವಲ್ಪ ದಪ್ಪ ಸಣ್ಣ ಆ ರೀತಿಯಾಗಿ ಆಗಲ್ಲ. ನೀವು ಅಂಗಡಿಯಿಂದ ತರ್ತಿರಲ್ಲ ಅದೆಲ್ಲ ಅವ್ರು ಇದೇ ರೀತಿಯೇ ಹಾಲಲ್ಲೇ ಮಾಡೋದು. ಹಾಗೆ ನಾವು ಮಾಡುವಂತಹ ತುಪ್ಪದ ಬತ್ತಿ ತುಂಬ ಹೊತ್ತು ಉರಿಬೇಕು. ಹಚ್ಚಿದ ತಕ್ಷಣ ಹತ್ಕೋಬೇಕಂದ್ರೆ ನೋಡಿ, ಈ ರೀತಿಯಾಗಿ ಹಾಲಲ್ಲಿ ಮೂತಿನ ಸ್ವಲ್ಪ ಶಾರ್ಪ್ ಮಾಡಿಕೊಂಡು ಕೈಗೆ ಸ್ವಲ್ಪ ಕರ್ಪೂರದ ಪುಡಿನ ಮಾಡಿ ಅದನ್ನು ಸಹ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ನಂತರ ಈಗ ನೀವು ನೋಡಿರ್ತೀರ ತುಪ್ಪದ ಬತ್ತಿ ಎಲ್ಲ ಕೆಂಪು ಕಲರಲ್ಲಿ ಅರಿಶಿನ ಕಲರಲ್ಲಿ ಇರುತ್ತೆ. ಆ ರೀತಿ ಬೇಕಂದರೆ ಸ್ವಲ್ಪ ಕುಂಕುಮದಿಂದ ಈ ರೀತಿಯಾಗಿ ತಿರುಗಿಸಿದ್ರೆ ಆಯಿತು. ಹಳದಿ ಬಣ್ಣ ಬೇಕು ಅಂತ ಅಂದರೆ ಅರಿಶಿನದಿಂದ ತಿರುಗಿಸಿದ್ರೆ ನಮಗೆ ಅರಿಶಿನ ಕುಂಕುಮದ್ದು ತುಪ್ಪದ ಬತ್ತಿ ರೆಡಿ ಆಗೋಗುತ್ತೆ. ಆ ರೀತಿ ಬೇಡ ಅಂತಂದರೆ ನೀವು ಬಿಳಿಯಾಗಿಯೇ ಮಾಡ್ಕೋಬೋದು. ಇನ್ನು ಫಾಸ್ಟಾಗಿ ಮಾಡಬೇಕಂದ್ರೆ ಮೊದಲು ಬಿಳಿಯಾಗಿಯೇ ಎಲ್ಲ ತುಪ್ಪದ ಬತ್ತಿಗಳನ್ನ ರೆಡಿ ಮಾಡಿಕೊಂಡು ನಂತರ ಕೈಗೆ ಸ್ವಲ್ಪ ಕುಂಕುಮ ಹಚ್ಕೊಂಡು ನಿಧಾನವಾಗಿ ಎಲ್ಲನೂ ತಿರುಗಿಸ್ಕೊಳ್ತಾ ಬಂದರೆ ಬೇಗ ಬೇಗ ನಮಗೆ ಬಣ್ಣದ ತುಪ್ಪದ ಬತ್ತಿ ರೆಡಿ ಆಗೋಗುತ್ತೆ. ನಾನು ಮಾಡಿರೋಂತಹ ಎಲ್ಲ ಬತ್ತಿಗಳಿಗೂ ಸಹ ಕರ್ಪೂರದ ಪುಡಿಯಿಂದ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಹಬ್ಬಗಳ ಹತ್ರ ಬರ್ತಾ ಇರೋದ್ರಿಂದ ಇನ್ನು ತುಪ್ಪದ ಬತ್ತಿಗಳಾಗಿರ್ಬೋದು ಅಥವಾ ಅಖಂಡ ಬತ್ತಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಬತ್ತಿಗಳನ್ನ ನಾವು ಅಂಗಡಿಯಿಂದ ತರೋ ಬದಲು ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆಗ್ತಾಯಿದ್ರು ಅಂತೂ ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇಲ್ಲಿ ನಾನು ಈಗ ಅಷ್ಟದಳ ಬತ್ತಿ ಅಂತ ಕರಿತೀವಲ್ಲ ಅದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬತ್ತಿನ ಸ್ವಲ್ಪ ಅಗಲ ಮಾಡಿಕೊಂಡು ಎರಡೂ ಸೈಡನ್ನು ಈ ರೀತಿಯಾಗಿ ಹಾಲಲ್ಲಿ ಅದ್ದಿ ತಿರುಗಿಸ್ಕೊಬೇಕು. ನಿಮಗೆ ದೊಡ್ಡದಾಗಬೇಕಂದ್ರೆ ಸ್ವಲ್ಪ ದಪ್ಪನಾಗಿಯೇ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ 5 ಬತ್ತಿಗಳನ್ನ ಮೊದಲು ರೆಡಿ ಮಾಡ್ಕೊಂಡ್ಬಿಡಬೇಕು. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ವಲ್ಪ ನಾನು ತೋರಿಸೋ ರೀತಿಯಾಗಿ ಮಧ್ಯ ಹತ್ತಿನ ಈ ರೀತಿ ಎಳೆದ್ರೆ ಸ್ವಲ್ಪ ಅಗಲ ಆಗುತ್ತೆ. ಆಗ ನಮಗಿದು ಫ್ಲವರ್ ಶೇಪ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇದೇ ರೀತಿ 5 ಬತ್ತಿಗಳನ್ನ ಮಾಡ್ಕೊಂಡ್ಮೇಲೆ ಒಂದೊಂದೇ ಬತ್ತಿಗಳನ್ನ ತೊಗೊಂಡು ನಾನು ತೋರಿಸೋ ರೀತಿಲಿ ಸೇರಿಸ್ತಾ ಅದನ್ನು ಹಾಲಲ್ಲದ್ದಿ ತಿರುಗಿಸ್ಕೊಳ್ತಾ ಬರಬೇಕು. ಆಗ 5 ಬತ್ತಿಗಳು ಸಹ ನಮಗೆ ಒಂದೇ ಬತ್ತಿಗೆ ಸೇರಿಕೊಳ್ಳುತ್ತೆ. ಈಗ ಆಷಾಢ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಬ್ಬ ಎಲ್ಲ ಹತ್ರ ಬರ್ತಾ ಇರೋದ್ರಿಂದ ಈ ರೀತಿ ಅಷ್ಟದಳ ಬತ್ತಿನ ತುಂಬ ಜನ ಯೂಸ್ ಮಾಡ್ತಾರೆ. ನೋಡಿ, ಸುಲಭವಾಗಿ ನಮಗೆ ಈ ರೀತಿಯಾಗಿ ಬತ್ತಿ ರೆಡಿ ಆಗೋಗುತ್ತೆ. ಇದು ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮಧ್ಯಭಾಗದಲ್ಲಿ ಸ್ವಲ್ಪ ಕುಂಕುಮದಿಂದ ಈ ರೀತಿ ತಿರುಗಿಸ್ಕೊಂಡು ಸುತ್ತಲೂ ಸಹ ನಾವು ಕುಂಕುಮ ಅಥವಾ ಅರಿಶಿನ ಯಾವ್ದು ಬೇಕಾದ್ರಿಂದ ನಾವು ಅಲಂಕಾರ ಮಾಡ್ಕೊಬೋದು. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಕುಂಕುಮದ ಅಷ್ಟದೀಪ ಅಂತಲೂ ಸಹ ರೆಡಿ ಆಗುತ್ತೆ. ಈಗಂತೂ ತುಂಬ ಜನ ಅಖಂಡ ಬತ್ತಿಗಳನ್ನ ಹಚ್ತಾರೆ. ಆದರೆ ಅದು ಅಂಗಡಿಯಿಂದ ತರೋ ಬದಲು ಮನೇಲಿ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಅಖಂಡ ಬತ್ತಿನ ಮಾಡಬೇಕಾದ್ರೆ ಇಬ್ಬರು ಸಹಾಯ ಅಂತೂ ಬೇಕೇ ಬೇಕು. ಅದನ್ನು ಯಾರ ಸಹಾಯನೂ ಇಲ್ಲದೆ ಹೇಗೆ ಮಾಡೋದಂದರೆ ನಾನು ಇಲ್ಲಿ ಸಪ್ಪೆ ದಾರನ ತೊಗೊಂಡಿದ್ದೀನಿ. ಈ ಸಪ್ಪೆ ದಾರನ 3 ಎಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೊದಲೇ 3 ಎಳೆ ಇರೋದ್ರಿಂದ ನಾವು ಇದನ್ನು 3 ಎಳೆ ಸೇರಿಸಿದಾಗ 9 ಎಳೆ ಆಗುತ್ತೆ. ನಂತರ ಈ ರೀತಿಯ ಒಂದು ಗ್ರೇಟರ್ ಇರುತ್ತಲ್ವ, ಆ ಗ್ರೇಟರ್ಗೆ ತುದಿನ ಗಂಟು ಹಾಕ್ಕೊಂಡು ನಾನು ತೋರಿಸೋ ರೀತಿಲಿ ಈ ದಾರನ ನಿಧಾನವಾಗಿ ಉಚ್ತಾ ಬರಬೇಕು.
ಆಗ ನಮಗೆ ಅಖಂಡ ಬತ್ತಿ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಇದು ರೆಡಿ ಆಗ್ತಾ ಬರುತ್ತೆ. ಒಂದೇ ಡೈರೆಕ್ಷನಲ್ಲಿ ನಾವು ಈ ದಾರನ ತಿರುಗಿಸ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ದಾರ ಸ್ವಲ್ಪ ಟೈಟ್ ಆಗ್ತಾ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಇದಕ್ಕೆ ಹಾಕಿರುವಂತಹ ಗಂಟನ್ನು ಬಿಚ್ಚಿಬಿಡಬೇಕು. ಗಂಟನ್ನು ಬಿಚ್ಚಿದ ಮೇಲೆ ನಾನು ಇದನ್ನು ಮತ್ತೆ ಒಂದೆಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೋಡ್ತಾ ಇದ್ದೀರಲ್ವ, ದೊಡ್ಡದಾಗಿದ್ದಂತಹ ಎಳೆನ ಈಗ ಪೂರ್ತಿ ಒಂದೆಳೆ ಮಾಡಿಕೊಂಡು ಮತ್ತೆ ಇದನ್ನು ಸ್ವಲ್ಪ ನಿಧಾನವಾಗಿ ತಿರುಗಿಸ್ಕೊಳ್ತಾ ಬರಬೇಕು. ಈಗ ನಾವು ದಾರ ಎಲ್ಲ ನುಲ್ದಿರೋದು ಲೂಸ್ ಆಗ್ತಾ ಬಂದುಬಿಡುತ್ತೆ. ಅದು ಲೂಸ್ ಆಗಬಾರ್ದಂದ್ರೆ ಹಾಲನ್ನು ಸ್ವಲ್ಪ ಈ ರೀತಿಯಾಗಿ ಇದಕ್ಕೆಲ್ಲ ಅದ್ದಿ ನಂತರ ಅರಿಶಿನ ಕುಂಕುಮದಿಂದ ಇದನ್ನು ಕ್ಲೀನಾಗಿ ನುಲಿತಾ ಬರಬೇಕು. ಆಗ ನಮಗೆ ಸೇಮ್ ಅಖಂಡ ಬತ್ತಿ ಎಲ್ಲ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯೇ ನಮಗೆ ಬತ್ತಿ ರೆಡಿ ಆಗೋಗುತ್ತೆ. ಈ ಬತ್ತಿನ ನೀವು ಅಂಗಡಿಯಿಂದ ತಂದರೆ ದುಡ್ಡು ಸಹ ಜಾಸ್ತಿ ಆಗುತ್ತೆ, ಜೊತೆಗೆ ಮನೇಲೂ ತಂದು ನೀವು ಇದನ್ನು ಈ ರೀತಿಯಾಗಿ ನುಲಿದು ರೆಡಿ ಮಾಡ್ಕೊಬೇಕು. ಅದ್ರ ಬದಲು ಮನೇಲೇ ಇರುವಂತಹ ಸಪ್ಪೆ ದಾರದಲ್ಲಿ ನೀವು ಮಾಡ್ಕೋಬೋದು. ಈ ಸಪ್ಪೆ ದಾರ ಎಲ್ಲ ದೇವ್ರ ಸಾಮಾನು ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ನೋಡಿ, ನಾನು ಎಲ್ಲ ಬತ್ತಿಗಳನ್ನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟದಳ ಬತ್ತಿ ಆಗಿರ್ಬೋದು ಅಥವಾ ದೀಪಕ್ಕೆ ಹಾಕುವಂತಹ ಬತ್ತಿ ಆಗಿರ್ಬೋದು, 2 ರೀತಿಯಾಗಿ ತುಪ್ಪದ ಬತ್ತಿ, ಇದ್ರ ಜೊತೆಗೆ ಅಖಂಡ ಬತ್ತಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬತ್ತಿನ ನೀವು 1-2 ಗಂಟೆಗಳ ಕಾಲನಾದರೂ ಬಿಸಿಲಲ್ಲಿಟ್ಟು ನಂತರ ಬಳಸ್ಕೋಬೇಕು. ಯಾಕೆ ಅಂದರೆ ನಾವು ಹಾಲಲ್ಲಿ ಅದ್ದಿ ಮಾಡಿರೋದ್ರಿಂದ ಸ್ವಲ್ಪ ಹಸಿ ಇರುತ್ತೆ. ಅದಕ್ಕೋಸ್ಕರ 1-2 ಅವರ್ ಬಿಸಿಲಲ್ಲಿಟ್ಟು ಅಥವಾ ಮನೆ ಒಳಗಡೆ ಗಾಳಿ ಆಡೋದಕ್ಕೆ ಬಿಟ್ಟು ನಂತರ ಬಳಸಿದ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.